ನಮಸ್ಕಾರ ಎಲ್ರಿಗೂ. ಇದು ನಾವೀಗ ಬಂದಿರುವಂಥ ಸ್ಥಳ ನೀಲಾವರ. ಈ ಪ್ರದೇಶವು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸೀತಾ ನದಿಯ ತೀರದಲ್ಲಿದೆ. ಇಲ್ಲಿರುವುದೇ ಮಹಿಷಮರ್ದಿನಿ ದೇವಾಲಯ. ಈ ದೇವಾಲಯವು ಸುಮಾರು 10ನೇ ಶತಮಾನದಷ್ಟು ಪುರಾತನವಾಗಿದೆ. ಇದು ಪ್ರಕೃತಿಯ ಮಡಿಲಲ್ಲಿರುವುದು ಒಂದು ಇಲ್ಲಿಯ ವಿಶೇಷ. ಇದು ದೇವಾಲಯದ ಪ್ರಾಂಗಣ. ಇಲ್ಲಿ ಒಳಗಡೆ ಕ್ಯಾಮರಾ ಯೂಸ್ ಮಾಡುವಾಗಿಲ್ಲ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಅಂದರೆ ದೇವಸ್ಥಾನ ಒಳಗಡೆ ಕಾಲವ ತೀರ್ಥ. ಇದು ದೇವಸ್ಥಾನದ ಪ್ರಾಂಗಣದ ಸಮೀಪದಲ್ಲಿದೆ. ಬಹುಶಃ ಜಾಸ್ತಿ ಜನ ಬರ್ತಾ ಇಲ್ವಾ ಇರಬೇಕು. ಸೊ ಕ್ಲೀನಿಂಗ್ ಅಷ್ಟು ಮಾಡಲಿಲ್ಲ ಇಲ್ಲಿ. ಇದೇನು ನೀವು ನೋಡ್ತಾ ಇದ್ದೀರಿ, ಇದು ವೀರ ಕಲ್ಕುಡ ದೇವಸ್ಥಾನ. ಇಲ್ಲಿ ಮೆಟ್ಲತ್ತಿ ಮೇಲೆ ಹೋಗಬೇಕು. ಅಂದರೆ ನಮ್ಮ ದೇವಸ್ಥಾನಕ್ಕೆ ಹೋಗುವ ರೂಟ್ನಲ್ಲೇ ಇದು ಸಿಗುತ್ತೆ. ಇಲ್ಲಿ ಪ್ಲಾಸ್ಟಿಕ್ ನಿಷೇಧದ ಹಾಗೂ ನಮ್ಮ ಮದುವೆ ವೆಡ್ಡಿಂಗ್ ಫೋಟೋ ಎಲ್ಲ ಶೂಟ್ ಎಲ್ಲ ಮಾಡಲಿಕ್ಕಿಲ್ಲ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಅಂದರೆ ಈ ಪ್ಲೇಸ್ ಏನಿದೆ, ಈ ಏನು ನಡೀತಾ ಹೋಗುವಂಥ ಜಾಗ ಏನಿದೆ, ಇದು ಅಂದರೆ ತುಂಬ ನೋಡಲಿಕ್ಕೆ ಸುಂದರವಾಗಿದೆ. ಸೊ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಲಿಕ್ಕೆ ಮೊದಲು ಪರ್ಮಿಷನ್ ಕೊಡ್ತಿದ್ರೇನು, ಬಟ್ ಈಗ ಇಲ್ಲಿ ಆಪ್ಷನ್ ಇಲ್ಲ. ಮತ್ತಷ್ಟು ಟ್ರಾವೆಲಿಂಗ್ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ. ಏನು ನೋಡ್ತಾ ಇದ್ದೀರಿ, ಇದು ಪಂಚಮಕಾನನ ಎಂಬ ನಾಗವನ. ಇಲ್ಲಿ ತೀರ್ಥಸ್ನಾನದ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಇಲ್ಲೆಲ್ಲ ಸರಳುಗಳನ್ನೆಲ್ಲ ಹಾಕಿ ತೀರ್ಥಸ್ನಾನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮುಳುಗಬಾರ್ದು, ಅಂದರೆ ನದಿಯಲ್ಲಿ ಕೊಚ್ಚೋಗಬಾರ್ದು ಅಂತ ಹೇಳಿ. ನೀಲಾವರಕ್ಕೆ ಬಂದವರು ಭೇಟಿ ನೀಡುವಂಥ ಇನ್ನೊಂದು ಸ್ಥಳ ಇದು. ಅಂದರೆ ನಿಜವಾಗಿ ಸ್ಟಾರ್ಟಿಂಗ್ ಇಲ್ಲಿ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದೆ, ಬಟ್ ಹೆಚ್ಚಿನವರಿಗೆ ಗೊತ್ತಿಲ್ಲದ ಕಾರಣ ದೇವಸ್ಥಾನಕ್ಕೆ ಮೊದಲೇ ಹೋಗ್ತಾರೆ. ಪುರಾಣದ ಪ್ರಕಾರ 5 ಜನ ನಾಗಕನ್ಯೆಯರಲ್ಲಿ ನೀಲರತಿ ಇಲ್ಲಿ ನೆಲೆಸಿದ್ದಾಳೆ ಅಂತ ಒಂದು ಪ್ರತೀತಿ ಉಂಟು. ಇದು ನೀಲಾವರದಿಂದ ಹಿಂದೆ ಬರುವಾಗ, ಅಂದರೆ ನಮಗೆ ನೀಲಾವರ ಹೋಗುವ ವೇಳೆ ಸಿಗುವಂಥದ್ದು ಗೋಶಾಲೆ. ಇದು ತುಂಬ ದನಗಳಿದೆ ಇಲ್ಲಿ. ಸೊ ಪ್ಲೇಸ್ ಅಂದರೆ ಈ ಮಳೆಗಾಲ ಸ್ವಲ್ಪ, ನಾವೀಗ ಬಂದಿರೋದು ಡಿಸೆಂಬರ್, ಸೊ ಸ್ವಲ್ಪ ಹಸಿರಿರುವ ಟೈಮಲ್ಲಿ ಬಂದರೆ ನೋಡಲಿಕ್ಕೆ ಇನ್ನೂ ಚೆಂದ ಇರಬಹುದು. ಸೊ ಇಲ್ಲಿ ಅವುಗಳಿಗೆ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ಬಟ್ ಇದು ದನಗಳಿಗೆ ಬೇಕಾದಂಥ ಮೇವಿನ ವ್ಯವಸ್ಥೆ. ಮೇಲ್ಗಡೆ ಫ್ಲೋರಲ್ಲೂ ಕೂಡ ದನಗಳಿದ್ದಾವೆ, ಬಟ್ ಇದು ಮೇವಿನ ವ್ಯವಸ್ಥೆ. ತುಂಬ ದೊಡ್ಡದಿದೆ ಆ್ಯಕ್ಚುಲಿ. ಇದು ನೀಲಾವರದಲ್ಲಿರುವ ಇನ್ನೊಂದು ಸ್ಥಳ, ಶ್ರೀಕೃಷ್ಣ ಮಂದಿರ. ಇದು ಕೆರೆಯ ಮಧ್ಯ ಇರುವಂಥದ್ದು. ಸೊ ನಾವು ಇವತ್ತಿನ ಕೊನೆಯ ಸ್ಥಳವಾಗಿ ಇದನ್ನು ಇಲ್ಲಿಗೆ ಬಂದಿದ್ದೇವೆ. ಮಳೆಗಾಲದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೋದು. ಸೊ ಧನ್ಯವಾದಗಳು.